ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ರಾಯಲ್ ಎನ್ಕ್ಲೇವ್ ಲೇಔಟ್ ಪಾರ್ವತಿ ನಗರದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಸೇರಿದಂತೆ ಸುಮಾರು 3,000 ಬಡ ಜನರಿಗೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆ ಮಾಡಿದ ಅತ್ತಿಬೆಲೆ ಮೆಹಬೂಬ್ ಪಾಷರವರು. ಇನ್ನು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಕೇತಿಕವಾಗಿ ಕೆಲವರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ನಂತರ ಮಾತನಾಡಿದ ಅವರು, ಅತ್ತಿಬೆಲೆ ಮೆಹಬೂಬ್ ಪಾಷರವರು ತಾವು ಗಳಿಸಿದ ಸಂಪಾದನೆಯಲ್ಲಿ 20% ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದಾರೆ. ಇವರ ಸಮಾಜಮುಖಿ ಸೇವೆಗಳು ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು, ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಟಹಟ್ಟಿ ರಘುಪತಿ ರೆಡ್ಡಿ ಮೊದಲಾದವರು ಭಾಗವಹಿಸಿದರು. ಬಾಂಧವರಿಗೆ ಈಗಾಗಲೇ ಎಲ್ಲರೂ ಕೂಡ ಉಪವಾಸ ಇದ್ದಾರೆ. ಒಂದು ತಿಂಗಳು ಇನ್ನೂ ಒಂದು 15 ದಿವಸ ಅನಿಸುತ್ತೆ, 15 ದಿವಸ. ಅವ್ರಿಗೆಲ್ರಿಗೂ ಕೂಡ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಸೇರಿ ಅವರಿಗೆ ರೇಷನ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕಿಟ್ ಕೊಡ್ತಾ ಇದ್ದಾರೆ. ಅವರಿಗೆ ಅವರಿಗೆ ನಿಜವಾಗ್ಲೂ ಕೂಡ ದೇವರು ವೇಟ್ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ರಂಜಾನ್ ಹಬ್ಬ ಇನ್ನೇನು 15-20 ದಿವಸ ಇದೆ, 20 ದಿವಸ ಇದೆ. ಎಲ್ಲರೂ ಕೂಡ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಪವಿತ್ರವಾದ ಹಬ್ಬದಲ್ಲಿ ಅವರು ಒಂದು ಒಳ್ಳೆಯ ಸಂದೇಶ ಸಮುದಾಯಕ್ಕೆ ಕೊಡ್ತಾ ಇದ್ದಾರೆ. ಆ ಮುಸ್ಲಿಂ ಬಾಂಧವರಿಗೆಲ್ಲರೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ರೀತಿಯ ಒಂದು ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಶುಭಾಶಯಗಳನ್ನು ಕೋರಿ, ಹಾಗೆ ಈ ಸಮಯದಲ್ಲಿ ನಮ್ಮ ಮೆಹಬೂಬ್ ಪಾಷಾ ಅವರು ಎಲ್ಲ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ ರೇಷನ್ ಕಿಟ್ ಕೊಡೋದ್ರ ಮುಖಾಂತರ ಎಲ್ಲ ಜನಾಂಗದವ್ರಿಗೂ ಎಲ್ಲ ಸಮಾಜದವ್ರಿಗೂ ರೇಷನ್ ಕಿಟ್ ಕೊಡೋದ್ರ ಮುಖಾಂತರ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅವರು ಮನೆಯವ್ರಿಗೂ ಶಾಂತಿ ಸುಖ ಎಲ್ಲ ಕೊಡಲಿ ದೇವರು ಅಂತ ಹೇಳ್ತಾ ಒಂದು ಒಳ್ಳೆಯ ಶುಭಾಶಯನ ಕೋರಿ ಮುಗಿಸ್ತೀವಿ. ಇವತ್ತು ನಮ್ಮ ಮೆಹಬೂಬ್ ಪಾಷಾ, ನಮ್ಮ ಕನ್ನಡ ಜಾಗೃತಿ ವೇದಿಕೆ ನಾಯಕರು, ಮುಖಂಡರು ಮತ್ತು ಸಮಾಜ ಸೇವಕರು ಆದಂಥ ನಮ್ಮ ಮೆಹಬೂಬ್ ಪಾಷಾ ಅವರ ನೇತೃತ್ವದಲ್ಲಿ ಪವಿತ್ರವಾದಂತಹ ರಂಜಾನ್ ಹಬ್ಬ ಅಂದರೆ ಸ್ನೇಹ, ಸೌಹಾರ್ದತೆ, ತ್ಯಾಗಕ್ಕೆ ಒಂದು ಸ್ಫೂರ್ತಿಯಾದಂಥದ್ದು ಮತ್ತು ಹೆಸರಾಗಿರ್ತಕ್ಕಂಥ ಒಂದು ಹಬ್ಬ. ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ತಿಂಗಳು ಕೂಡ, ವಿಶೇಷವಾಗಿ ನಮ್ಮ ಮುಸ್ಲಿಂ ಬಾಂಧವರು ಒಂದು ತಿಂಗಳು ಉಪವಾಸವನ್ನು ಇದ್ದು ದೇವರಿಗೆ ಸಲ್ಲಿಸ್ತಕ್ಕಂತಹ ಒಂದು ಪವಿತ್ರವಾದಂತಹ ಕಾಣಿಕೆ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನು ಭಾಳ ಮುಖ್ಯವಾಗಿ ಏನಂದರೆ, ಮೆಹಬೂಬ್ ಪಾಷಾ ಮಾಡ್ತಾ ಇರ್ತಕ್ಕಂಥದ್ದು ಮಸ್ಜಿದ್ ಪಕ್ಕದಲ್ಲೇ, ಆ ದೇವ್ರ ಪಕ್ಕದಲ್ಲೇ ಈ ಒಂದು ಪವಿತ್ರವಾದಂಥ ಕಾರ್ಯವನ್ನು, ಹೊಟ್ಟೆ ಹಸಿದವರಿಗೆ ಅನ್ನವನ್ನು ಕೊಡ್ತಕ್ಕಂತಹ, ಹಸಿದವರ ಹೊಟ್ಟೆಯನ್ನು ತುಂಬತಕ್ಕಂಥ ಕೆಲಸವನ್ನು ಕೇವಲ ಮುಸಲ್ಮಾನ್ ಬಂಧುಗಳಿಗೆ ಅಲ್ಲ, ಎಲ್ಲ ಜಾತಿ ಜನಾಂಗದ, ಎಲ್ಲ ಧರ್ಮದ ಜನಾಂಗದ ಬಡವರನ್ನು ಕರೆದು ಅವ್ರ ಮನೆ ಮುಂದೆ ಎಲ್ಲರನ್ನೂ ಕರೆಸಿ ಅವರಿಗೆ ಹೊಟ್ಟೆ ತುಂಬತಕ್ಕಂಥದ್ದು ಕೆಲಸವನ್ನು ಈ ಪವಿತ್ರವಾದಂತಹ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಅದನ್ನು ಮೆಹಬೂಬ್ ಪಾಷಾ ಅವರು ಈಗಾಗಲೇ ಹಲವಾರು ಸಮಾಜಮುಖಿ ಕೆಲಸವನ್ನು ಮತ್ತು ಕನ್ನಡಪರ ಕೆಲಸವನ್ನು, ನಾಡಪರ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಇದೂ ಸಹ ಒಂದು. ಅವರಿಗೆ ಅಲ್ಲ ದಯಾಮಯನಾದಂಥ, ಕರುಣಾಮಯನಾದಂಥ ಅಲ್ಲ ಒಂದು ಒಳ್ಳೆಯದನ್ನು ಮಾಡಲಿ. ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಜನಮೆಚ್ಚಿದ ಕೆಲಸಗಳೇ ಆಗಿದ್ದಾವೆ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ. ನಾವು ಯಾವತ್ತೂ ಕೂಡ ಮೆಹಬೂಬ್ ಪಾಷಾ ನಮ್ಮ ಜೊತೆಯಲ್ಲಿರ್ತಾರೆ. ಮತ್ತು ಈ ಭಾಗದ ಈ ಏನು ಒಟ್ಟಾರ ಇದು
ರಾಯಲ್ ಎನ್ಕ್ಲೂಸಿವ್ ಅಂತೇನೋ ಒಂದು ಒಟ್ಟಾರದ ಎನ್ಕ್ಲೇವ್ ಲೇಔಟ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಅದೊಂದು ಅಂದರೆ ಅದನ್ನು ಸಮಾಜಕ್ಕೋಸ್ಕರನೇ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡೋದಕ್ಕೆ ಆ ಒಂದು ಹೆಸರಿನಲ್ಲಿ ಮಾಡ್ತಿದ್ದಾರೆ. ಮತ್ತು ನಮ್ಮ ಜಾಗೃತಿ ವೇದಿಕೆ ಕೂಡ ಸೇರ್ಪಡೆ ಆಗಿದ್ದಾರೆ. ಇನ್ನೂ ಅನೇಕ ನನ್ನ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ, ಏನು ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವರ ಒಂದು ಉತ್ಸಾಹ ಇನ್ನೂ ಮುಂದುವರಿಲಿ. ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ನಮ್ಮ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ರಘುಪತ್ ರೆಡ್ಡಿಯವರು, ನಮ್ಮ ಯುವ ಮುಖಂಡರಾದಂಥ ಇವರೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಮೆಹಬೂಬ್ ಪಾಷಾ ಕೆಲಸವನ್ನು ಶ್ಲಾಘಿಸಿದ್ದಾರೆ. ಹಾಗೆ ನಾವು ಕೂಡ ಯಾವತ್ತೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವರ ಜೊತೆಯಲ್ಲಿ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ, ಸಮಾಜಮುಖಿ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಜೊತೆಯಲ್ಲಿರ್ತೀವಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಪವಿತ್ರವಾದಂಥ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಮುಂಗಡವಾಗಿ ನಾನು ಈ ದಿನ ಅತ್ತಿಬೆಲೆ ವಾಸಿಯಾಗಿದ್ದು ಮೆಹಬೂಬ್ ಪಾಷಾ ಅಂತ ನಾನು ನಮ್ಮ ಹಿರಿಯರಿಂದ ಆಶೀರ್ವಾದದಿಂದ ನಾನು ಒಂದು ಸಮಾಜ ಸೇವೆ ಕೆಲಸ ಮಾಡುವಂಥ ದೇವ ಶಕ್ತಿ ಕೊಟ್ಟಿದ್ದಾನೆ. ನಾನು ಶಿಕ್ಷಣ ಸಂಸ್ಥೆಯಲ್ಲಾಗಲಿ ಆರೋಗ್ಯ ಸಂಸ್ಥೆಯಲ್ಲಾಗಲಿ ಅದನ್ನು ಭಾಳಷ್ಟು ಜನಗಳಿಗೆ ಸಮಾಜ ಸೇವೆ ಮಾಡ್ತಾಯಿದ್ದೇನೆ. ಮತ್ತು ಈ ಆಹಾರ ಕಿಟ್ ಕೊಡೋದ್ರ ಮುಖಾಂತರ ನಿನ್ನೆ ಒಂದು 300 ಜನಕ್ಕೆ ಕೊಟ್ಟಿದ್ದೀನಿ, ಇವತ್ತೂ ಕೊಡ್ತಾಯಿದ್ದೀನಿ. ಈ ನಿನ್ನೆ ಶಾಸಕರು ಬರೋಕ್ಕಾಗಲಿಲ್ಲ, ಇವತ್ತು ಬಂದಿದ್ದಾರೆ. ಅವರು ಬಂದಿದ್ದಕ್ಕೆ ನಾನು ಅಭಿನಂದನೆಗಳು ಅರ್ಪಿಸ್ತೇನೆ. ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣ ಅವರು ಬಂದಿದ್ದಾರೆ. ಅವ್ರು ನನ್ನ ಹೃದಯಗಳನ್ನು ಹೇಳ್ತಾ ಬಯಸ್ತೇನೆ ಈ ಸಮಯದಲ್ಲಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಅದಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನಗೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋದಕ್ಕೆ ನಮ್ಮ ಮಂಜುನಾಥ್ ದೇವಣ್ಣ ಅವ್ರಿಗೆ ಸಹಕಾರ ಬೇಕಂತ ನಾನು ಕೋರಿಕೊಳ್ತೇನೆ. अस्सलाम वालेकुम रहमतुल्लाहि व बरकातुहू। मेरे बुजुर्ग भाई और दोस्तों, रमज़ान का ये बहुत को पाक महीना है। हमारे अत्तीबेले में रायल का लोगों एक लेवट है, उसमें हमारे दोस्त को फ्रेंडिनो हमारे महबूब पाशा को इंशाल्लाह बहुत को मुसलमानों को एक 500 से 1000 तक किट्टा कल से बांट लगे। इंशाल्लाह अल्लाह इनकी कमी में कामयाब देंदे। ऐसा और भी करते हैं, आइंदा साल पूरे साल तक करते हैं। इनको सब दुआ करो भी, गरीबों को 500 से 1000 तक किटा को बांट रखें। हमारे महबूब पाशा को इंशाल्लाह इनको दुआ करो भी। अस्सलाम वालेकुम।